ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್. ಪ್ರಿಯರೇ, ನಾವು ಪ್ರಾರ್ಥಿಸುವಾಗ, ಪ್ರತಿದಿನವೂ ಪ್ರಾರ್ಥಿಸುವಾಗ ದೇವರೊಂದಿಗೆ ನಾವು ಮಾತನಾಡುತ್ತಿದ್ದೇವೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಏನೇ ನಮಗೆ ಕಷ್ಟಗಳು ಬಂದರೂ ಸಹ ನಾವು ಪ್ರಾರ್ಥಿಸಿ ಎಂದಿಗೂ ಸೋಲುವುದಿಲ್ಲ, ಜಯವನ್ನು ಕಾಣುತ್ತೇವೆ. ಏಕೆಂದರೆ ನಾವು ದೇವರೊಂದಿಗೆ ಮಾತನಾಡುತ್ತೇವೆ. ಪ್ರಾರ್ಥಿಸುವಾಗ ದೇವರ ಮಹಾಶಕ್ತಿ ನಮ್ಮ ಮೇಲೆ, ನಮ್ಮ ಆ ಕಷ್ಟ ಸಮಸ್ಯೆಗಳ ಮೇಲೆ ಪ್ರಾರ್ಥಿಸಿದಾಗ ಇಳಿದು ಬರುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ವಿಮೋಚನಾಕಾಂಡ ಪುಸ್ತಕ 17ನೇ ಅಧ್ಯಾಯ 11ನೇ ವಚನವಾಗಿದೆ. ಮೋಶೆ ತನ್ನ ಕೈಗಳನ್ನು ಮೇಲಕ್ಕೆತ್ತುತ್ತಿರುವಾಗಲೆಲ್ಲ ಇಸ್ರಾಯೇಲರು ಜಯಶೀಲರಾಗುತ್ತಿದ್ದರು, ಇಳಿಸುವಾಗಲೆಲ್ಲ ಅಮಲೇಕ್ಯರು ಜಯಶೀಲರಾಗುತ್ತಿದ್ದರು ಎಂಬುದಾಗಿ ಈ ವಾಕ್ಯ ನಮಗೆ ಹೇಳುತ್ತದೆ. ಈ ವಾಕ್ಯವು ಪ್ರಾರ್ಥನೆಯ ಒಂದು ಶಕ್ತಿಯನ್ನು ನಮಗೆ ತಿಳಿಸುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಮೋಶೆ ದೇವರ ಮೇಲೆ ಭರವಸೆ ಇಟ್ಟು ಕೈಗಳನ್ನು ಎತ್ತಿದಾಗ ಇಸ್ರಾಯೇಲರಿಗೆ ಜಯ ದೊರೆಯಿತು ಎಂಬುದಾಗಿ ಈ ವಾಕ್ಯ ನಮಗೆ ಹೇಳುತ್ತದೆ. ಇದು ನಿಜವಾಗಿಯೂ ಜಯ ನಮ್ಮ ಬಲದಿಂದಲ್ಲ, ದೇವರ ಸಹಾಯದಿಂದಲೇ ಬರುವುದು ಎಂಬುದನ್ನು ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ಬೋಧಿಸುತ್ತದೆ. ಪ್ರಿಯರೇ, ಈ ವಾಕ್ಯವು ಕೇಳುವಾಗ ಮತ್ತು ಓದುವಾಗ ನಾವು ಈ ವಾಕ್ಯವನ್ನು ಆಧ್ಯಾತ್ಮಿಕವಾಗಿ ಸ್ವೀಕರಿಸಬೇಕು. ಆಗ ಮಾತ್ರ ಈ ವಾಕ್ಯ ನಮಗೆ ನಮ್ಮ ಜೀವನದಲ್ಲಿ, ನಮ್ಮ ಹೋರಾಟದಲ್ಲಿ, ನಮ್ಮ ಅಂತಕದಲ್ಲಿ, ನಮ್ಮ ಅಂತಹ ಸಮಯದಲ್ಲಿ ನಮಗೆ ಕಷ್ಟ ಬಂದಾಗ, ನಿರಾಶೆಯಾದಾಗ ಈ ವಾಕ್ಯವನ್ನು ಓದಿ ಪ್ರಾರ್ಥನೆಯಲ್ಲಿ ದೃಢವಾಗಿ ನಿಂತು ದೇವರನ್ನು ಆಶ್ರಯಿಸಿದಾಗ ಅವರು ನಮಗೆ ಬಲವನ್ನು, ಜಯವನ್ನು ನೀಡುತ್ತಾರೆಂದ ಅಚಲವಾದ ನಂಬಿಕೆ ನಮ್ಮಲ್ಲಿರಬೇಕು. ಇದಾಗಿದೆ ಈ ದಿನದ ಒಂದು ವಾಕ್ಯ. ಪರಲೋಕದ ತಂದೆಯೇ, ಪ್ರತಿಯೊಂದು ಹೋರಾಟದಲ್ಲೂ ನಿಮ್ಮ ಮೇಲೆ ಭರವಸೆ ಇಟ್ಟು ಪ್ರಾರ್ಥನೆಯಲ್ಲಿ ಸ್ಥಿರವಾಗಿ ನಿಲ್ಲಲು ಕೃಪೆಯನ್ನು ನನಗೆ ದಯಪಾಲಿಸಿರಿ ಸ್ವಾಮಿ ಎಂಬುದಾಗಿ ಪ್ರಾರ್ಥಿಸೋಣ. ಆಮೇನ್.